ಅಯ್ಯೋ ನಿಮ್ಮ ಬಾಯಿ ಮುನ್ನಾಕೈತಿ ಏನ್ರಲ್ಲ ನಿಮ್ಮ ವ್ಯವಸ್ಥೆ ಅತ್ತೆ. ಅಯ್ಯೋ ಕೂಟ್ರಿ ತಕ್ಕೊಟ್ರು ಕಣತೆ. ಅವ್ವ ಇವಳೆ ಕಣವ ಜೋರಾಗಿ ಓಡಿಸು ಅನ್ಕೊಂಡು ಬೋಡ್ಸಿಸ್ಬಿಟ್ಟು ಕೂಟ್ರೆ ತಕ್ಕಂಗೆ ಮಾಡಿದ್ದು. ಅಯ್ಯೋ ನಿಮ್ಮ ಬಾಯಿ ಮುನ್ನಾಕಕ್ಕ ಹೋಗು ದರದ್ರ ಮುಂಡೆತ್ತವ. ನಿಮ್ಗೆ ಏನು ಬುದ್ಧಿ ಇಲ್ವಾ? ಮಾನ ಮರೋದಿಲ್ಲ ನಿಮಗೆ? ಅಲ್ಲ ಯಾವ ಥರ ಇದು ಮಾಡಬೇಕು ಅಂತ ಗೊತ್ತಿರಲಿಲ್ಲ ನಿಮಗೆ. ಕೂಟ್ರು ಓಡ್ಸಕ್ಕೆ ಗೊತ್ತಿತ್ತಿಲ್ವ? ನನ್ನ ಮಗನೇ ಆಗಿಂದ ಓಡಿಸಿತ್ತಿಲ್ವ ನೀನು? ನಾನು ತಾಳಕ್ಕೆ ಓಡಿಸ್ತಿದ್ದೆ ಕಣವ. ಇವಳೆ ಜೋರಾಗಿ ಓಡಿಸು ಅಂತಂದ್ಲು. ಅವಳು ಹೋಗಿ ಬಾವಿ ಬಿಡು ಅಂತ ಬಿಟ್ಬಿಟ್ಟಿಯಾ? ನಿನ್ನ ಬುದ್ಧಿ ನಿನ್ನ ಕೈಲಿ ಇಲ್ವಲ್ಲ ನಿಮಗೆ? ಅಯ್ಯೋ ದರದ್ರ ಮುಂಡೆ ಮಗನೇ ಕಣ ಹೋಗು. ಏನಿದು? ಅಯ್ಯೋ ಅತ್ತೆ ಕೂಟ್ರಿಂದ ಬಿಟ್ಬಿಟ್ಟ ಕಣತೆ. ಅಯ್ಯೋ ನಿಮ್ಮ ಬಾರಿ ಇಟ್ಟಕ್ಕ ಹೊಸ ಕೂಟ ತಕೊಂಡು ಮೊದಲು ದೇವಸ್ಥಾನಕ್ಕೆ ಹೋಗಿ ಅಂದ್ರೆ ಪಿಕ್ಚರ್ಗೆ ಹೋಯ್ತೀವಿ ಅಂತ ಹೋದ್ರಿ. ಅವ್ರ ಬಗ್ಗೆ ಯಾವ ಥರ ಮಾಡ್ಕೊಂಡಿದ್ದಾರು ಅಂತ ಸುಮ್ಮನಿರು. ನಮ್ಮನೆ ನೆಮ್ಮದಿ ಕೊಟ್ಟಾರ. ನಾನೇನು ಓಡಿಸ್ಕೊಂಡು ಚೆನ್ನಾಗಿ ಸೋಕಿ ಮಾಡ್ಕೊಂಡಿರಲಿ ಅಂತ ನಾನು ತಕೊಟ್ರೆ ಮಕ ಮುಸುಡೇನೂ ಬ್ಯಾಂಡೇಜ್ ಹಾಕ್ಸ್ಕೊಂಡು ಕೂತಾವೆ. ಯಾಕಲ್ಲ ಮಗ ಕೂಟ್ರು ಓಡಿಸೋ ಅಭ್ಯಾಸ ಆಗದೆ. ನನ್ನ ಮಗನಿಗಾರೆ ಪಾಪ ಕೂಟ್ರು ಓಡಿಸಿ ಅಭ್ಯಾಸ ಇಲ್ಲ. ಗಟ್ಕಟ್ ಕುಂತಿದ್ದ. ನಾನು ಈಗ ತಕೊಟ್ಟೆ. ನೀನು 10 ವರ್ಷದಿಂದ ನಾನು ಕೂಟ್ರು ಓಡಿಸ್ತಾ ಇರೋ. ನೀನು ಅಚ್ಚುಕಟ್ಟಾಗಿ ಓಡಿಸ್ಬೇಕಲ್ವಾ? ಏನು ಮಾಡ ಚಿಕ್ಕವ ಗೊತ್ತಾಗಿಲ್ಲ ಚಿಕ್ಕವ. ನಾಯಿ ಅಡ್ಡಕ್ಕೆ ಬಂದ್ಬಿಡ್ತು. ಇವಳು ಬೇರೆ ಜೋರಾಗಿ ಓಡಿಸು ಅಂದ್ಲು. ನನ್ನ ಮೇಲೆ ಏನು ಹೇಳಿರಿ? ಕೂತ್ಕೊಳ್ಳಿ ಸುಮ್ಮನೆ. ಸಿಕ್ಕಿಲ್ಲ ಸದ್ಯಕ್ಕೆ ಓಸಿದ್ರಲ್ಲಿ ಎಲ್ಲ ಮುಗ್ದೋಗದೆ. ಹುಷಾರು ಸಿಕ್ಕಿಲ್ಲ, ಹುಷಾರಾಗಿರಿ. ಹುಷಾರಾಗಿರ್ತೀನಿ ಕಣ್ಚಿಕವ. ಏನು ಜಾಸ್ತಿ ಆಗಿಲ್ಲ ಅಲ್ವ ಗಾಯ? ಇಲ್ಲ ಒಂಚೂರು ನಡ ನೋಯ್ತದ ಅಷ್ಟೇ. ಹೆಂಗೋ ಕೂಟ್ರು ಬಿದ್ದೋದಾಗ ಯಾವ್ದಾದ್ರು ಗಾಡಿ ಬಂದ್ಬಿಟ್ಟಿದ್ರಂತೂ ಅಲ್ಲೇ ಹೋಗವು. ಏನೋ ದೃಶ್ಯ ಚೆನ್ನಾಗಿತ್ತು ಒಟ್ಟಿಗೆ. ಸರಿ ಆಯಿತು. ಹುಷಾರು. ಅಡ್ಡದಿದ್ಯಾ? ಹಂಗೆ ಓಡಿಸ್ಬಾರ್ದು ಕಣಪ್ಪ. ಏನು ಅಷ್ಟು ಸುಲಭ ಅನ್ಕೊಬಿಟ್ಟಿದ್ಯಾ? ಭಾಳ ಕಷ್ಟ. ಹುಷಾರಾಗಿ ಹೆಂಗೆ ಓಡಾಡಬೇಕು ಗೊತ್ತಾ? ಹುಷಾರಾಗಿ ಓಡಾಡೋ ಸಿಕ್ಕಿಲ್ಲ. ಸರಿ ಕಣ್ಚಿಕವ. ಒಳಿ ಕರಿಯೇ ಇಲ್ಲ ಹೋಯ್ತೀನಿ. ಅಯ್ಯೋ ಯಾರ್ಯಾರಂಗೆ ಅಂತಿದ್ರು ಹಿಂಗೆ ಕೂಟ್ರಿಂದ ಬಿದ್ದು ಮಕ್ಕ ಮುಸುಡಿನ ಮಾಡ್ಕೊಂಡವ್ರಿ ಅಂತ. ಅದಕ್ಕೆ ನೋಡೋದು ಅನ್ಕೊಂಡಂಗೆ ಓಡ್ ಬಂದೆ. ಅಯ್ಯೋ ಏನು ಮಾಡ್ಯವ ಹಿಂಗೆ ಮಾಡ್ಕೊಂಡು ಕೂತಾವಲ್ಲ ಕೂಟ್ರೆಲ್ಲ ಮಗ? ಅಯ್ಯೋ ಅಡ್ಡದಿಡ್ಡಿ ಓಡಿಸ್ತು ಅಂದ್ಬಿಟ್ಟು ಪೊಲೀಸ್ನವರು ಸ್ಟೇಷನಲ್ಲಿ ನಿಲ್ಸ್ಕೊಂಡವ್ರೆ. ಒಂದು 10,000 ರೂಪಾಯಿ ಕೊಟ್ಬಿಟ್ಟು ಬಿಡ್ಸ್ಕೊಬರ್ಬೇಕು. ಅಯ್ಯೋ ಮುಂಡೆ ಮಕ್ಳ ಏನ್ರಲ್ಲ ಎಲ್ಲ ಕೂಟ್ರು ಅಂತಾನೆಯೇ? ಅಯ್ಯೋ ನಿಮ್ಮ ಬಾಯಿಗೆ ಮನ್ಸೂರಿ ಇದೇ ಕೊಡ್ಲ ಹಿಂಗೆ ಬುದ್ಧಿ ಕಲ್ತಿದ್ದೀರಿ? ಎಲ್ತಾರ 10,000 ರೂಪಾಯಿ ದುಡ್ಡ ಈಗ? ಅವ ಹೆಂಗಾರ ಮಾಡಕ್ಕಾಯ್ತದೆ. ಸುಮ್ನಿರವ ನೀನು ಬಾಯಿ ಮುಚ್ಕೊಂಡು. ನಾನೇ ಬಾಯಿ ಮುಚ್ಚಿಸು. ಅಯ್ಯೋ ಹೋಗೋ ತೊಡಗಲ್ಲ ನನ್ನ ಮಕ್ಳು. ಸುಮ್ನಿರವ ಆಯ್ತು. ಚಿಕ್ಕವ್ನ ಮುಂದ್ಗಡೆ ನಿಂದು ಸುಮ್ನಿರು. ಸರಿ ಕಣಪ್ಪ ಆಯ್ತು ಹೋಯ್ತೀನಿ. ಅದೇನು ಮಾತಾಡ್ಕೊಳ್ಳಿ. ಸರಿ ಕಣ್ಚಿಕವ. ಏನವ ಅವ್ರ ಮುಂದ್ಗಡೆ ಮಾನ ಮರೋದಿ ಕಳಿತೀಯಲ್ಲ? ಏನು ಹೋದ್ರು ಹೋಯ್ತದಪ್ಪ? ಏನು ಹೋದ್ರು ಹೋಯ್ತಲ್ಲ? ಅಲ್ಲ ಈಗ ನಾನು ಸೆಟ್ ಮಾಡ್ಬಿಟ್ಟು ಕೊಟ್ಟು ತಂದಿದ್ದೀಯೇ. ಈಗ 10,000 ರೂಪಾಯಿ ಕೊಡಕ್ಕೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀ? ಏನು ಮಾಡ್ಬೇಕು ಅನ್ಕೊಂಡಿದ್ದಿಲ್ಲ? ಏನು ಮನೆ ಉದ್ಧಾರ ಮಾಡ್ಬೇಕು ಅನ್ಕೊಂಡಿದ್ಯಾ? ಹಾಳು ಬೆಳೆಸ್ಬೇಕು ಅನ್ಕೊಂಡಿದ್ಯಾ? ಬಾಲಿ ಮಣ್ಣು ಹಾಕಕೊಂಡು ಹೋಗು. ಉದ್ಧಾರವ ನೀನು. ಅಲ್ಲ ಕೂಟ್ರಲ್ಲಿ ಬಿದ್ಬಿಟ್ಟು ಬಂದಿರೋದಲ್ತಾನೆ. ಕೂಟ್ರು ಕಳ್ಕೊ ಬಂದಿದ್ದೀರಾ? ಈಗ 10,000 ರೂಪಾಯಿ ಎಲ್ಲಿದ್ದದು ಕಾಸು? ನಿಮ್ಮ ಬಾಯಲ್ಲಿ ಮುನ್ನ ಹಾಕಕೊಂಡು ಹೋಗು. ನಿಮ್ಮಂತ ಮುಂಡೆ ಮಕ್ಕಳು ಇರೋಕ್ಕೆ ಒಂದು ಕಲ್ಲಾರು ಎತ್ತಿದ್ರೆ ಒಂದು ಬಟ್ಟೆ ಸೆಣೆಕಾರು ಆಗೋದು. ಸುಮ್ನಿರವ ಆಯ್ತು. ಅವ್ರು ಕೇಳಿಸ್ಕೊಳ್ಳ ಆಯ್ತು. ಸುಮ್ಕಿರು ಹೆಂಗಾರು ಮಾಡಕ್ಕಾಯ್ತದೆ. ಏನು ಮಾಡಂಗಿಲ್ಲ ಮುಟ್ಟಂಗಿಲ್ಲ ಕತ್ ಹೋಗಪ್ಪ. ಇನ್ನೇನಿದ್ದದು ಮರಕ್ಕೆ? ಅಲ್ಲ ನಾನು ಓಲಿ ಎತ್ತಗೆ ಅಂದ್ಬಿಟ್ಟು ಎತ್ತೋರು ಸಿಕ್ಕಿದ್ರೆ ನನ್ನ ಮಕ್ಕಳು ಹೋಗಿ ತಿರ್ಲಿ ನನ್ನ ಮಗ ಅನ್ಕೊಂಡು ಇವಳು ತೊಡಗಲಿ ಈಚೆಲ್ಲ ಕೂತಿದ್ಲು. ನಾನು ಹಂಗೆ ಹಿಂಗೆ ನಾನು ಒಳಗೆ ಬರೋಕಿಲ್ಲ ಕುಡ್ರು ತಕೊಳಗಂಟವಂತ. ಜೋರಾಗಿ ಓಡಿಸ್ಬೇಕಾಗಿತ್ತು. ಜೋರಾಗಿ ಮೂಗು ಹೊಡೆದವಂಗೆ ಓಡಿಸ್ಬೇಕಾಯ್ತು ಕಲ. ನೀನು ಎತ್ತಾಕ್ಬೇಕಾಯ್ತು ಇವಳ. ಹೋಗೋಗು ನೀನು ಎತ್ತಿಗೆ ಬೆಂಕಿ ಕೈ ಹಂಗಂತ ನೋಡು ಬೀಳ್ಬೇಕಾಗಿತ್ತಂತೆ. ಬಿದ್ದಿದ್ದು ಸಮಾಧಾನ ಆಗದ ನಿನಗೆ? ಇನ್ನೇನು ಸಮಾಧಾನ ಆಗ್ತಾನೆಯೇ? ಬಿದ್ದಿದ್ದು ಸಮಾಧಾನನೇ ಆಯ್ತಿದ್ದು. ಮತ್ತೆ ಇನ್ನೇನಾಯ್ತಿತ್ತು? ಬಿದ್ದು ಮೂಗು ಹೊಡ್ಕೋಬೇಕಾಗಿತ್ತು. ಅವ್ರು ಕೂಡ ತಗೊಂಡು ತಕೊಡು ಅಂದ್ಕೊಂಡು ಆಟ ಮಕ್ಕಳು ಕೂತ್ಕೊಂಡು. ಅಲ್ಲ ಒಂದು ದಿವಸನಾರ ಮಡಿಕಬೇಕು ನಾನು ಕೂಟ ತಗೊಂಡು. ಹೋಗು ಮುಂಡೆ ಮಕ್ಳ. ನಿಮ್ಮಿಂದ ನಿಮ್ದು ಏನೋದಿಲ್ಲ ಕತೆ. ಕಣ್ಗಾರ ಮುಂಡೆತ್ತವ. ಚೂರಾರೆ ಬುದ್ಧಿ ಅನ್ನೋದಿದ್ರೆ ಏನಾರು ಆಯ್ತದೆ. ಬುದ್ಧಿಲ್ದ ಆಟ ಆಡ್ತಿದ್ರಿ. ಬುದ್ಧಿಲ್ದಟ್ವ ಏನಾರು ಮಾಡ್ಕೊಂಡು ಆಳು ಬಿದ್ದು ಹೋಗಿ ನಮ್ಗೆ ಆಯ್ಕಿಲ್ಲ ಕಣ. ನಮಗೂ ಹೇಳಿ ಸಾಕಾಯ್ತದೆ. ಬದುಕದ ಬಾಳಾಡೋದು ನೋಡಿ ಬಾಳದ ಅನ್ನೋದು ಬರೀಕಿಲ್ಲ ನಿಮಗೆ. ಹೋಗಿದ್ದಂತೆ ಏನೋ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಬರ್ದಾನೆ ಪಿಕ್ಚರ್ಗೆ ಫಸ್ಟೇ. ಅದಕ್ಕೆ ಹೆಂಗಾಗಿರೋದು. ಈಗ ಸರಿ ಸುಮ್ನಿರವ. ಯಾಕೆ ಹಿಂಗಾಡಿಯ ನೀನು? ಸರಿ ಬಿಡು. ಚಿಕ್ಕವನ್ ಕೂಟಂಗೆಲ್ಲ ಒಪ್ಪಿಸ್ತೀಯಲ್ಲ. ಅವ್ರಗ್ರ ನೋಡ್ಕೊಳಕಿಲ್ವಾ? ನಿನ್ಗಂತೂ ಒಂಚೂರು ಬುದ್ಧಿ ಇಲ್ಲ ಕಣವ. ಇಲ್ಲ ಕಣಪ್ಪ ನನಗೆ ಬುದ್ಧಿ ಇದ್ದದ. ನನಗೆ ಬುದ್ಧಿ ಇಲ್ಲ. ನಿನಗೆ ಬುದ್ಧಿ ಇರೋದು. ನಿನ್ನ ಬಾಯಿ ಇಟ್ಟಾಕ ಹೋಗಿ ಉದ್ದಾರಾಗ ಬುದ್ಧಿ ಇಲ್ಲಕತ್ ನಿಮಗೆ. ಹಾಳು ಬಿಡಿಸ್ಕೊಳ್ಳೋ ಬುದ್ಧಿನೇ ಕತ್ತಿರೋದು. ಎಲ್ಲೊಟ್ಟೋಗಿದಮ್ಮ? ಅಯ್ಯೋ ಬವ್ವ ನಾನು ಸೊಸೆನೂ ಒಯ್ದು ನೋಡ್ಕೊ ಬರೋದ ಅನ್ಕೊ ಹೋಗಿದೆ ಕಣವ. ಅಲ್ಲ ಇವ ಅಣ್ಣಂದು ಏನು ಬಂದಿರೋದು ಅದಕ್ಕೆ ಗಡನು ಮಗ ನೋಡಿದ್ರೆ ಕೈಗೆ ಬಂದವನೇ. ಎಲ್ಲಾರೇ ಬುದ್ಧಿ ಕಲ್ತ್ಕೊಂಡು ಹೋಗೋದಂದಾನೆ ಬಿಟ್ಟು ಈಗಲೂ ಹಂಗೆ ಹೊಟ್ಟೆ ಉರ್ಸ್ಕೊಂಡು ಹೋಯ್ತಾನಲ್ಲ ನಿನ್ನ ಬಾಯಲ್ಲಿ ಇಟ್ಟಕವನ. ಅಯ್ಯೋ ತಾಯಮ್ಮ ಸುಮ್ಮನೀರು. ನಮಗೆ ನೆಮ್ಮದಿ ಇಲ್ಲ ಕಣವ. ನೆಮ್ಮದಿ ಇಲ್ಲ. ಏನು ಅವಳಿಗೆ ಕೈಲಿ ಬಾಯಿಲಿ ಅಂತ ಮಾತಾಡಿ ಬಡ್ದು ಕರ್ಕ ಬಂದು 4 ದಿವಸ ಸುಕೊಂಡು ಚೆನ್ನಾಗಿರ್ತಾನೆ. ಬಡ್ದು ಕಳಿಸ್ಬಿಡೋದು ಅವ್ವ. ನನ್ನ ಜೀವ ತೆಗಿಯೋದು. ಏನು ಬಾಯಿಗೆ ಬಂದಂಗೆ ಬೈತಾನೆ ಕಣವ. ಮುಂದೆ ಕಳಿಸ್ತಾರ ನಾನು ಇರ್ತೀನಿ ನನ್ನ ಮಗನೂ ಒಬ್ಳೆ ಇರೋಕ್ಕೆ ಸಲುವಾಗಿ ತಿನ್ನಕ್ಕೆ ಸಲುವಾಗಿ ಅಂತ ಏನು ಕೈಲಿ ಬಾಯಿಲಿ ಅಂತ ಒಸಿ ಮಾತಾಡೋಕ್ಕಿಲ್ಲ ಕಂತಾಯಮ್ಮ. ನಿನ್ನೆ ಯಾಕಳವ ನಾನು ಏನು ತಿಂದನು? ಉಂಡ್ರೆ ಒಂದು ಇಟ್ಕಾತ್ರ ಹಿಟ್ಟು ಉಂಡೆ ಇಲ್ಲ ಅಂದರೆ ಏನು ಇವ್ರ ಮನೆಗೆ ಕೊಟ್ಟಿದ್ದು ನಾವು ಒಂಚೂರು ಉಣ್ಕೊಂಡು ನಾನು ಕಾಲ ಕಳಿತಾವ್ನಿ. ನಾನು ಎಡ್ತಿದ್ರೆ ನೀನು ಪಾಯ ಹಾಕಿಲ್ಲ ಅದಕ್ಕೆ ಜಗಳ ಮಾಡಿ ಕಳಿಸಿದಿ ಹಂಗೆ ಹಿಂಗೆ ಅಂತ ನನ್ನ ಮೇಲೆ ಕೇಳ್ತಾನೆ ಕಣವ. ನಿದ್ದೆ ಬೆಳಗಾನ ಬೆಚ್ಚಿಟ್ಟು ಬೆಳಗಾನುವೆ ಈ ಮುಂಡೆಯಿಂದ ನಾನು ಎಡ್ತೀನಿ. ನನ್ನ ಮಗ ಹೋದ್ರು ಹಂಗೆ ಹಿಂಗೆ ಅಂತ ಬೊಗಳ್ತಾನೆ ಕುಡಿದ್ಬಿಟ್ಟು ಕಣವ. ಅದಕ್ಕೆ ಹೋಗದ ನೋಡೋದ ಕರೆಯೋದ ಅವಳನ್ನ ಬವ್ವ ಪಾ ನಿನ್ನ ಮಗ ಕೈಗೆ ಬಂದವನೇ ಇನ್ನೂ ಎಷ್ಟು ದಿವಸ ಅಂತ ಅಪ್ಪನ ಮನೆ ಇದ್ದೀಯೇ ಪಾ ಅಂದ್ಬಿಟ್ಟು
ಹೋಗಿ ಕರೆಯಕ್ಕೆ ಹೋಗಿದ್ದೆ ಅವಳು ಬರೋಕೊಳ್ಳು ಬಂದ ತಕ್ಷಣ ಜಗಳಕ್ಕೆ ಬಿಡ್ತಾನೆ. ಹೋಗಮ್ಮ ನಾನು ಬರೋಕ್ಕಿಲ್ಲ ಹೋಗು ಅಂತ ಅವಳು ಅಂತಾಳೆವ. ಇವು ನೋಡಿದ್ರೆ ಇವನು ಹಿಂಗೆ ಹೊಟ್ಟೆ ಉರಿಸ್ತಾನೆ. ಎತ್ತಾಗೆ ಅಂತ ಸಾಯೋದು ತಾಯಮ್ಮನ ಅಂತಾನೆ. ನನಗೆ ಸಾಕಾದಂಗೆ ಆಗ್ಬಿಟ್ಟದೆ ಕಣವ ಅತ್ತಾಗೆ. ಆಳ್ಮನೆ ಜನ್ಮ ಬೇಡವೇ ಬೇಡ ಅನ್ಸ್ಬಿಟ್ಟತೆ. ಅಯ್ಯೋ ನೀನೇನು ಮಾಡಿ ಅಂತೆ ಅವನ್ನ ಬಳಸ್ಬೇಡ ಅಂತ ಹೇಳಿದೆ ನಿನ್ನ ಮಗನ್ನ. ಬಳಸ್ಬೇಡ ಅಂತ ಒಣಗಿ ಹೇಳಿದ್ಯಮ್ಮ ನೀನು. ಅದಕ್ಕಮ್ಮ ಎದ್ಕೊಂಡು ನೀನು ಸರಿ ಕಂತ ಹಾಕು ಹಂಗೆಲ್ಲ ಎದ್ರಕೊಬೇಡಕ್ಕರಮ್ಮ. ನೀನೆಲ್ಲ ಕಳಿಸಿದ ಅಂದ್ಬಿಟ್ಟು ದಬಾಯಿಸು ನೀನು. ಯಾಕೆ ಎದ್ರಕೊಂಡು ನೀನು ಏನು ಅವಳು ಇರೋಕ್ಕಿಲ್ಲ ಅಂತಿಲ್ಲ ನೀನು. ಸೊಸೆ ಪಾಪ ಒಳ್ಳೆವಳು ಯಾಗೋ ಇತ್ಕೊಂಡು ಭಂಗ ಮಾಡ್ಕೊಂಡು ಹೋಯ್ತಿದ್ಲಲ್ಲ. ಸುಮ್ಮನೆ ಇರ್ದಾನೆ ಬಿಟ್ಟು ಒಣ್ಣೆ ಕಂಗಡ ನೀನು. ಅಲ್ಲಾದ್ರು ಬಂದು ಹೋಗ ಅವನು ಹೆಣವ ಊರು ಬಾಗ್ಲು ಕೊಟ್ಟ. ಒಂದೊಂದು ಥರದಲ್ಲಿ ಹೊಟ್ಟೆ ಊರು ಸಾಕಿಲ್ಲ ಕಣವ ನನ್ನ. ಆಳು ಬಿದ್ದು ಹೋಲಿ ಅವಳೇನೋ ಕಣ್ಣು ಮರ್ಯಾಗ ಅವಳೆ. ನಾನು ಏನು ಮಾಡನೆ ತಾಯಮ್ಮ ಏನು ಮಾಡನೆ. ನನ್ನ ಮಗಳು ಫೋನ್ ಮೇಲೆ ಫೋನ್ ಮಾಡ್ತೇನೆ ಅವಳೆ. ಬಂದ್ಬಿಡವ ಅಣ್ಣ ಹೊಟ್ಟೆ ಉರಿಸ್ತಾನೆ ಬಂದ್ಬಿಡು ಅಂತಾಳೆ ಅವ್ವ. ಈಗ ನಾನು ಹೋಗಲ್ಲಿ ಕೂತ್ಕೊಂಡ್ರೆ ಸರಿ ಬೀಗ್ತಿ ಸರಿ ಹೇಳಿ ಮೈನ್ ಮುಂದ್ಗಡೆ ಚಂದ ಅಂದಾರ ಹೇಳಿ ನೀನೇ. ಅಯ್ಯೋ ಶಿವ ಭಗವಂತ ಭಾಳ ಹೊಟ್ಟೆ ಉರಿಸ್ತಾನೆ ಕಂತಾಯಮ್ಮ. ಬೆಚ್ಚಿಟ್ಟು ಬೆಳಗಾನು ಈ ಮುಂಡೆಯಿಂದನೇ ಮನೆ ಬಿಟ್ಟು ಹೋಗಿದ್ದು ನಾನು ಹೇಳ್ತೀನಿ ನನ್ನ ಮಗನೂ. ಈ ಮುಂಡೆಯಿಂದನೇ ಅಂತ ಓದಿಸಿ ಮಾತಾಡೋಕ್ಕಿಲ್ಲ ಕಣವ. ನೆಮ್ಮದಿ ಅಂತ ಕೊಡೋಕ್ಕಿಲ್ಲ ನನಗೆ. ಮನೆ ಜನ್ಮ ಇಲ್ಲಿ ಗಂಟಿತ್ಕೊಂಡು ಈಗ ಸಾಯ ಕಾಲದಲ್ಲಿ ಏನಾದ್ರು ಮಾಡ್ಕೊಂಡು ಸಾಯ್ಬಿಟ್ಟು ಇವ್ಳಿಗೇನು ಕೇಡ್ ಬಂದಿತ್ತು ಈಗ ಸತ್ಲಲ್ಲ ಅಂತ ಅನ್ಸ್ಕೋಬೇಕಲ್ಲ ಅಂದ್ಬಿಟ್ಟು ಸುಮ್ಮನೆ ತಡ್ಕೊಂಡು ಕುಂತೀವಿ. ಇವ್ನು ಹಿಂಗೆ ಹೊಟ್ಟೆ ಉರ್ಸಿದ್ರಿ ಅವ್ವ. ಕೆರೆಗೋ ಬಾವಿಗೋ ಬಿದ್ದುಬಿಡ್ತೀನಿ ಕಂತಾಯಮ್ಮ. ಕೆರೆಗೋ ಬಾವಿಗೋ ಬಿದ್ದುಬಿಡ್ತೀನಿ ನಾನು. ಅದಕ್ಕೆ ಮಂಗದಿಯ ನೀನು ಸರಿ ಕಂತ ಹಾಕು. ಯಾಕೆ ನಮ್ಮನೆ ತಗ ಬಾ ನೀನು. ನಮ್ಮನೇಲಿ ಇರ್ಬಾ ಯಾಕೆ ಸತ್ಯ ನೀನು. ಬಾ ಬಾ ಏನು ನೀನು ಹಬ್ಬಳಿಗೆ ಒಂಚೂರು ಮುದ್ದೆ ಇಟ್ಟಿಕಕ್ಕೆ ಆಗದಂತ ಶಕ್ತಿ ಕೊಡ್ದಾರೆ ಇಲ್ಲ ದೇವರು. ಶಕ್ತಿ ಕೊಟ್ಟ ನಂಗೆ ನಡಿ ನೀನು ಸುಮ್ಮನೆ ನಡಿ ಅಲ್ಲಿ. ಹಂಗೆ ಆದದವ್ವ ಪಾಪ ನಿಮ್ಮನು 4 ಜನ ಆದ್ರಿ. ಇವತ್ತು ನಿಮ್ಮನೆ ಭಂಗ ಮಾಡೋದೆ ನಿಮ್ಮ ಗರುಮ್ ಸಂಟ. ನಾನು ಬದಲು ಕೂತ್ಕೊಂಡ್ರೆ ಚಂದವ ಕಂದ. ಏನು ಮಾಡಬೇಕು ಅನ್ನೋದೇ ಗೊತ್ತಾಯ್ತಾ ಇಲ್ಲ ಕಣವ ನನಗಂತೂ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ಆ ಭಗವಂತನ ದಯೆಯಿಂದ ಒಂದು ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು. ಅವ್ವ ಇನ್ನು ಕೈಗೆ ಬಂದದೆ ಅವ್ವ. ಮದುವೆ ಮಾಡಬೇಡ್ದ ಅಲ್ಲ ಅಪ್ಪನ ಮನೆ ಇತ್ಕೊಂಡು ಯಾರೇನು ಕೊಟ್ಟರು. ಹೊಸಿ ದುಡ್ಡು ಕಾಸು ಜೋಡಿಸ್ಕೊಂಡಿವಿ. ಆಮೇಲೆ ಗ್ರ್ಯಾಂಟಿಗೆ ಬರ್ಸಿದ್ಲಲ್ಲ ಗ್ರ್ಯಾಂಟ್ಗೂ ಬಂದದೆ ಅವ್ವ ಮನೆ ಕಟ್ಕೊಳ್ಳಿ ಅಂತ ಹೇಳಿದ್ರು ಪಂಚಾಯತಿಲಿ. ಈ ಮುಂಡೆ ಮಗ ಎಲ್ಲಿ ಬಲ್ಕೊಂಡನು ಅಂದ್ಕೊಂಡು ಅವಳು ಬರ್ದಂಗೆ ಬೀಗ್ಯಾಗ ಅವಳೆ. ಏನು ಮಾಡ್ಕೊಂಡಾರೋ ಏನೋ ಕಣವ. ಒಟ್ನಾಗೆ ನನಗಂತೂ ನೆಮ್ಮದಿ ಅನ್ನೋದು ತರ್ನಿಲ್ಲ ಕಣ್ ತಾಯಮ್ಮ ತರ್ನಿಲ್ಲ. ಸರಿ ಆಯಿತು ಸುಮ್ಮನಿರಮ್ಮ. ಸುಮ್ಕಿರು ಸರಿ ಆಯ್ತದೆ ತಲೆಗೆಡ್ಸ್ಕೊಬೇಡ ಎಲ್ಲ ಸರಿ ಆಯ್ತದೆ. ಸುಮ್ಮನಿರು ಯಾಕೆ ತಲೆಗೆಡ್ಸ್ಕೊಂಡಿಯೇ. ಅವ್ವ ಇದನ್ನು ಒಂಚೂರು ನೇರ್ ಮಾಡಬೇಕು. ಏನು ಮಾಡಿ ಅವ್ವ ಇವತ್ತಿನ ಕಾಲದಲ್ಲಿ ಗೌರ್ಮೆಂಟ್ ಕೆಲಸನೇ ಕೇಳ್ತಾರೆ. ಒಳ್ಳೆ ಇದೆ ಮಾತ್ರ ಗಾರೆ ಕೆಲಸಕ್ಕೆ ಹೋಯ್ತದೆ ಅವ್ವ. ಯಾರು ಹೆಣ್ಣು ಕೊಟ್ಟರು. ಇವತ್ತಿನ ಕಾಲದಲ್ಲಿ ಗೌರ್ಮೆಂಟ್ ಕೆಲಸ ಮನೆ ಬದುಕು ಭಾಳ ಇದ್ದವ್ರಿಗೆ ಹೆಣ್ಣಿಲ್ಲ. ಇನ್ನು ಅವ್ನಿಗೆ ಯಾರು ಹೆಣ್ಣು ಕೊಟ್ಟರು. ಅದೊಂದು ಏತ್ನೆ ನೋಡೋಕೆ ಚೆನ್ನಾಗಿದ್ಬಿಟ್ರೆ ಆದದವ್ವ. ಕೆಲಸ ಇರಬೇಕಲ್ವಾ. ಎದ್ದು ನಡಿ ಒನೆತಕ್ಕೆ ಏನಾರು ಆಯ್ತದೆ ಒಳ್ಳೇದಾಯ್ತದೆ ತಲೆಗೆಡ್ಸ್ಕೊಬೇಡ ಬಮ್ಮ ಎದ್ದು ನೀನು. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.